ಲೋಕಸಭಾ ಸಮರದ ರಣಕಣದಲ್ಲಿ ರಾಜ್ಯಕ್ಕೆ ಇವತ್ತು ಡಿ ಡೇ ಇವತ್ತು ಫೈನಲ್ ಡೇ ಆಗಿರುತ್ತೆ. ಒಂದು ಲೆಕ್ಕಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ದೃಷ್ಟಿಯಿಂದ ಇವತ್ತು ಸಾಯಂಕಾಲ ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಚುನಾವಣಾ ಸಮಿತಿ ಸಭೆ ಇರುತ್ತೆ. ಕಾಂಗ್ರೆಸ್ಸು ತನ್ನ ಸಮಿತಿಯ ಇಟ್ಕೊಂಡು ಸಭೆಯನ್ನು ಮಾಡುತ್ತೆ, ಬಿಜೆಪಿ ಕೂಡ ಸಭೆಯನ್ನು ಮಾಡುತ್ತೆ. 5 ಗಂಟೆಗೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಸಿಇಸಿ ಮೀಟಿಂಗ್ ನಡೆಸ್ತಾ ಇದೆ. ನರೇಂದ್ರ ಮೋದಿಯವರು ನಾಯಕತ್ವವನ್ನು ವಹಿಸ್ಕೊಳ್ತಾರೆ ಈ ಒಂದು ಮೀಟಿಂಗ್ಗೆ. ಇನ್ನು ಸಾಯಂಕಾಲ 6 ಗಂಟೆಗೆ ಕಾಂಗ್ರೆಸ್ ನಾಯಕರು ಕೂಡ ಸಿಇಸಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಗೊಂದಲ ಯಾವ ಕ್ಷೇತ್ರಗಳಲ್ಲಿ ಇಲ್ಲವೋ ಅಲ್ಲಿಗೆ ಮಾತ್ರ ಉಭಯ ಪಕ್ಷಗಳು ಕೂಡ ಅಭ್ಯರ್ಥಿಗಳನ್ನು ಫೈನಲ್ ಮಾಡಬಹುದು. ಇಂಥ ಕ್ಷೇತ್ರಕ್ಕೆ ನಮಗೇನೋ ಸಮಸ್ಯೆ ಇಲ್ಲಪ್ಪ, ಏನೂ ಗೊಂದಲ ಇಲ್ಲ, ಪೈಪೋಟಿ ಇಲ್ಲ, ವಿರೋಧ ಇಲ್ಲ, ಆ ಥರದ ಕ್ಷೇತ್ರಗಳಿಗೆ ಎರಡೂ ಪಾರ್ಟಿಗಳು ಕೂಡ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತವೆ. ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಪೂರ್ಣ ಪ್ರಮಾಣದ ಪಟ್ಟಿ ಘೋಷಣೆ ಇವತ್ತಿಗೂ ಅನುಮಾನ. ಎಲ್ಲ ಕ್ಷೇತ್ರಗಳಿಗೂ ಇವರು ಅನೌನ್ಸ್ ಮಾಡಿಬಿಡ್ತಾರೆ ಅಂತ ನೋಡಿದ್ರೆ ಇಲ್ಲ, ಅದು ಕೂಡ ಡೌಟ್ಫುಲ್ ಆಗಿರುತ್ತೆ. ಯಾವ ಕ್ಷೇತ್ರಗಳಲ್ಲಿ ಏನೂ ತಕರಾರು ಇರಲ್ವೋ, ಗೊಂದಲ ಇರಲ್ವೋ ಅಂಥ ಕ್ಷೇತ್ರಕ್ಕೆ ಫೈನಲ್ ಮಾಡಬಹುದು. ಟಿಕೆಟ್ ಘೋಷಣೆ ಕಾಂಗ್ರೆಸ್ಗೆ ಸವಾಲಿನ ಹಾದಿಯಾಗಿದೆ, ಬಿಜೆಪಿಗೆ ಟಿಕೆಟ್ನ ಬೇಗುದಿ ಜಾಸ್ತಿ ಆಗ್ತದೆ. ಅನೇಕ ಕಡೆ ಹಾಲಿ ಸಂಸದರಿಗೆ ಗೋ ಬ್ಯಾಕ್ ಅಂತ ಬಿಸಿ ಮುಟ್ತಾ ಇದೆ. ಜನ ಹೇಳ್ತಿರೋದು ಒಂದು ಭಾಗ, ಅದು ಬಿಟ್ಬಿಡಿ. ಅನೇಕ ಕಡೆ ಅವ್ರವ್ರ ಪಾರ್ಟಿಯವರೇ ಹೇಳ್ತಿರೋದು ಗೋ ಬ್ಯಾಕ್ ಶೋಭಕ್ಕ, ಗೋ ಬ್ಯಾಕ್ ಅಂತವರು, ಗೋ ಬ್ಯಾಕ್ ಇಂಥವರು, ಪ್ರತಾಪ್ ಸಿಂಹನಿಗೆ ಟಿಕೆಟ್ ಕೊಡಬೇಡಿ, ಗೆಲ್ಲಲ್ಲ, ಇನ್ನೊಂದು ಮತ್ತೊಂದು, ಈ ತರಹದ ಒಂದು ವಿರೋಧ ಕೂಡ ಅನೇಕ ಕಡೆ ವ್ಯಕ್ತವಾಗ್ತಾ ಇದೆ. ಟಿಕೆಟ್ ಕಗ್ಗಂಟು ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಲೆ ವಿಶ್ವಾಸದ ನಡುವೆ ಕೂಡ ಕೇಸರಿ ಪಡೆಯಲ್ಲಿ ಬೇಗುದಿ ಸ್ಫೋಟವಾಗ್ತಾ ಇದೆ. ನರೇಂದ್ರ ಮೋದಿ ಅಲೆ ಈ ಬಾರಿ ಕೆಲಸ ಮಾಡಿಬಿಡುತ್ತೆ, ಹಾಗೆ ಹೀಗೆ ಅಂತ ಇದೆಯಲ್ಲ, ಇದು ಏನೇ ಅಲೆ ಬಲೆ ಅಂತ ಮಾತಾಡಿಕೊಂಡ್ರೂ ಕೂಡ ಕೇಸರಿ ಪಡೆ ಒಳಗಡೆ ಬೇರೆ ಪಾರ್ಟಿ ಹೇಳೋದು ಬಿಟ್ಬಿಡಿ, ಕೇಸರಿ ಪಡೆ ಒಳಗಡೆನೇ ಒಂದು ಬೇಗುದಿ ಇದೆ. ಇವರು ಟಿಕೆಟ್ ಬೇಡ, ಅವರು ಟಿಕೆಟ್ ಬೇಡ, ಹೊಸಬರು ಕೊಡಿ, ಹಾಗೆ ಹೀಗೆ ಅಂತ. ಇವತ್ತು 15ರಿಂದ 17 ಕ್ಷೇತ್ರಗಳಿಗೆ ಮಾತ್ರ ಟಿಕೆಟ್ ಫೈನಲ್ ಆಗಬಹುದು. ಬಿಜೆಪಿಗೆ ಸಿಇಸಿಗೆ ತಲೆನೋವಾಗಿರತಕ್ಕಂಥ ಹಾಲಿ ಸಂಸದರ ಸೋಮಾರಿತನ. ಎಷ್ಟೋ ಜನ ಸಂಸದರು ಕೆಲಸನೇ ಮಾಡಿಲ್ಲ, ಕೆಲವರಂತೂ ಪಾರ್ಲಿಮೆಂಟಲ್ಲಿ ಒಂದು ಕ್ವಶನ್ನೂ ಕೇಳದೆ 5 ವರ್ಷ ಕಾಲ ಕಳೆದಿದ್ದಾರೆ. ಇವಾಗ ಬಂದ್ಬಿಟ್ಟು ರಕ್ತ, ಬ್ಲಡ್ಡು, DNA ಪರಿಚಯ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತಾರೆ. ಒಂದೇ ಒಂದು ಪ್ರಶ್ನೆ ಕೇಳೋಕ್ಕಾಗಿಲ್ಲ ಇವ್ರ ಕೈನಲ್ಲಿ. ವಿಧಾನಸಭೆಯಂತೆ ಲೋಕಸಭೆಯಲ್ಲಿಯೂ ಕೂಡ ಹೊಸ ಪ್ರಯೋಗಕ್ಕೆ ಬಿಜೆಪಿ ಮುಂದಾಗುತ್ತಾ? ಕಾರ್ಯಕರ್ತರು RSS ನಾಯಕರಿದ್ದಾರಲ್ಲ, ಆ RSS ನಾಯಕರ ವಿರೋಧ ಕಟ್ಟಿಕೊಂಡಿದ್ದಾರೆ 9 ಜನ ಸಂಸದರು. ಅನೇಕ ಸಂಸದರು ಅವರ ಕಾರ್ಯಕರ್ತರನ್ನೇ ಚೆನ್ನಾಗಿ ಇಟ್ಕೊಂಡಿಲ್ಲ. ಕಾರ್ಯಕರ್ತರು ಆ ಸಂಸದರ ಹೆಸರು ಹೇಳಿದ್ರೆ ಸಾಕು ಉರಿದು ಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆ RSS ನಾಯಕರಿಗೂ ಕೂಡ ಅನೇಕ ಸಂಸದರ ವಿಚಾರದಲ್ಲಿ ಕೋಪ ಇದೆ, ವಿರೋಧ ಇದೆ. ಹಾಗಾಗಿ ಇಲ್ಲಿ ಯಾರು ಫೈನಲ್ ಆಗ್ತಾರೆ ಹೇಳಕ್ಕೆ ಬರ್ತಾ ಇಲ್ಲ. ಗೊಂದಲದ ಕ್ಷೇತ್ರಗಳು ಅಂತ ನೋಡಿದ್ರೆ ತುಮಕೂರು 2 ಆಗಬಹುದಪ್ಪ. ಮಾಜಿ ಸಚಿವ ಸೋಮಣ್ಣನ ಇಲ್ಲ ಮಾಧುಸ್ವಾಮಿನೂ ಮಿನಿಸ್ಟರ್ ಆಗಿದ್ದವರೇ, ಅವ್ರಿಗೆ ಏನಾದರೂ ಸಿಗುತ್ತಾ ಅಂತ. ಇನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ CN ಮಂಜುನಾಥ್ ಅವರ ಅಥವಾ CT ರವಿನ, ಬೆಂಗಳೂರು ರೂರಲ್ಗೆ CT ರವಿನ ಚಿಕ್ಕಮಗಳೂರಿಂದ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ರೆ ಹೇಗೆ ಅಂತ, ಅಥವಾ ಜಯದೇವದ ನಿವೃತ್ತ ನಿರ್ದೇಶಕರಾಗಿರುವಂತಹ ಡಾಕ್ಟರ್ CN ಮಂಜುನಾಥ್ ಅವರನ್ನ ಬೆಂಗಳೂರು ರೂರಲ್ ಗ್ರಾಮಾಂತರಕ್ಕೆ ನಿಲ್ಲಿಸಿದ್ರೆ ಹೇಗೆ? ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಅವರೇ ನೀವೇ ನಿಂತ್ಕೊಳ್ರಿ, ಹೇಗಿದ್ದರೂ ವಿಧಾನಸಭೆಯಲ್ಲಿ ತಾವೇನು ಅಧಿಕಾರವನ್ನು ಮಾಡ್ತಾ ಇಲ್ಲ, ಸೊ ಹಾಗಿದ್ದಾಗ ನೀವು ಈ ಲೋಕಸಭಾ ಎಲೆಕ್ಷನ್ ಯಾಕೆ ನಿಲ್ಲಬಾರ್ದು ಅಂತ ಒಂದು. ಅಥವಾ ಯಡಿಯೂರಪ್ಪ ಅವ್ರ ಮೇಲಿರೋ ಒತ್ತಡ ಏನು ಅಂತ ಹೇಳಿದ್ರೆ, ಈಶ್ವರಪ್ಪ ಅವ್ರ ಮಗ ಕಾಂತೇಶ್ ಈಶ್ವರಪ್ಪ ಅವ್ರಿಗೆ ಹಾವೇರಿಯಿಂದ ಟಿಕೆಟ್ ಕೊಡಿಸ್ಬಿಡಿ, ಸ್ವಲ್ಪ ಕುರುಬ ಸಮುದಾಯದ ಓಟು ಅದು ಇದು ಹೆಲ್ಪ್ ಆಗಬಹುದು ಅಂತ ಒಂದು ಲೆಕ್ಕಾಚಾರ ಇದೆ. ಕಾಂತೇಶ್ ಗೆಲ್ಲಕ್ಕಾಗತ್ತಾ ಆಗಲ್ವಾ ಗೊತ್ತಿಲ್ವಲ್ಲ, CM ಬಸವರಾಜ ಬೊಮ್ಮಾಯಿ ಅವರಿಗೆ ಹೇಳಿಬಿಟ್ರೆ ಹೇಗೆ ಅಂತ ಕೂಡ ಒಂದು ಪ್ಲಾನ್ ಇಲ್ಲಿ ನಡೀತಾ ಇದೆ. ಇನ್ನು ವಿರೋಧ ಯಾರಿಗಪ್ಪ? ಉಡುಪಿ ಚಿಕ್ಕಮಗಳೂರು ಅಂತ ಬಂದಾಗ ಶೋಭಾ ಕರಂದ್ಲಾಜೆಗೆ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ಶೋಭಾ ಕರಂದ್ಲಾಜೆ ಗೋ ಬ್ಯಾಕ್ ಶೋಭಕ್ಕ, ಯಾವ ಕಾರಣಕ್ಕೂ ಈ ಕ್ಷೇತ್ರದ ಕಡೆ ತಾವು ಬರಬೇಡಿ ಅಂಥೇಳಿ 100 ಜನ ಸೈನ್ ಮಾಡೋದು, ಘೋಷಣೆ ಮಾಡೋದು, ಪತ್ರ ಬರೆಯೋದು ಎಲ್ಲ ನಡೀತಾ ಇದೆ. ಇಲ್ಲಿ ಬೇಡವೇ ಬೇಡ ಶೋಭಾ ಕರಂದ್ಲಾಜೆ ಇಲ್ಲಿಗೆ, 10 ವರ್ಷಗಳ 100 ದಿನ ಬಂದಿಲ್ಲ ಕ್ಷೇತ್ರಕ್ಕೆ, ಇವರೇನು ಕ್ಷೇತ್ರವನ್ನು ಉದ್ಧಾರ ಮಾಡ್ತಾರೆ ಅಂತ, ಇಂಥವ್ರಿಗೆ ಟಿಕೆಟ್ ಯಾಕೆ ಕೊಡಬೇಕು ಇಲ್ಲಿಗೆ ಅಂತ ಬಿಜೆಪಿ ಕಾರ್ಯಕರ್ತರು ಹೇಳ್ತಿರೋ ಮಾತಿದು. ಬೀದರ್ ಅಂತ ಬಂದಾಗ ಭಗವಂತ ಖೂಬಾಗೆ ಕೊಟ್ಟರೆ ಹೇಗೆ? ದೊಡ್ಡ ಮಟ್ಟದ ವಿರೋಧ ಏನು ಕಾಣಿಸ್ತಾ ಇಲ್ಲ, ಭಗವಂತ ಖೂಬಾಗೆ ಕೊಟ್ಟರೆ ಹೇಗೆ ಅಂತ. ಚಿತ್ರದುರ್ಗ ನಾರಾಯಣಸ್ವಾಮಿ ನೀವೇ ನಿಂತ್ಕೊಳ್ಳಿ ಅಂತ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಮೈಸೂರು ಪ್ರತಾಪ್ ಸಿಂಹನಿಗೆ ಟಿಕೆಟ್ ಕೊಡಬೇಕಾ ಇಲ್ಲ ರಾಜವಂಶಸ್ಥರಿಗೆ ಟಿಕೆಟ್ ಕೊಡಬೇಕಾ ಅಂತ ಒಂದು ಪ್ರಶ್ನೆ ಇದೆ. ಸಾಕಷ್ಟು ವಿರೋಧ. ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ವಿಚಾರದಲ್ಲಿ ವಿರೋಧ ದೊಡ್ಡ ಮಟ್ಟದಲ್ಲಿದೆ. ಯಾವುದೇ ಕಾರಣಕ್ಕೂ ಕೊಡಬೇಡಿ ಪ್ರತಾಪ್ ಸಿಂಹನಿಗೆ ಅಂತ ಕೂಡ ಇದೆ. ಇದು ದ್ವೇಷ ಭಾಷಣ ಕಾರಣ ಆಗಿತ್ತಾ ಅಥವಾ ಪಕ್ಷದ ಇಂಟರ್ನಲ್ ಸರ್ವೆ ಮಾಡಿಸಿದಾಗ ಪ್ರತಾಪ್ ಸಿಂಹನಿಗೆ ಸೋಲು ಅಂತ ಇದೆಯಾ ಗೊತ್ತಿಲ್ಲ, ವಿ ಡೋಂಟ್ ನೋ. ಆದರೆ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಬೇಡ ದೊಡ್ಡ ಮಟ್ಟದ ಕೂಗು ಕೂಡ ಹೇಳ್ತಾ ಇದೆ. ಇದಕ್ಕಿಂತ ಸಾಕಷ್ಟು ಮುಂಚೆನೇ, ಏನೋ ಇವತ್ತಿನ ಬೆಳವಣಿಗೆ ಅಲ್ಲ,
ಹಿಂದೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ನರೇಂದ್ರ ಮೋದಿಯವರು ಬಂದಾಗ ನೋಡಲಿಕ್ಕೆ ಮಾತಾಡಲಿಕ್ಕೆ ಪ್ರಧಾನಮಂತ್ರಿಯವರು ರಾಜವಂಶಸ್ಥರನ್ನು ಮಾತಾಡಿಸ್ಕೊಂಡು ಹೋದರು ಅಂತ ಇತ್ತು. ಅವತ್ತಿನ ವೇದಿಕೆ ಚೆಕ್ ಮಾಡಿಬಿಟ್ರೆ ಪ್ರತಾಪ್ ಸಿಂಹ ಅವರನ್ನು ಕ್ಯಾರೆ ಅಂದಿರಲಿಲ್ಲ ನರೇಂದ್ರ ಮೋದಿಯವರ ಹೊತ್ತಿಗೆ, ಕ್ಯಾರೆ ಅಂದಿರಲಿಲ್ಲ ಅವತ್ತು. ಅಂದರೆ ಅವತ್ತಿನಿಂದಾನೇ ಮೈಸೂರು ಲೋಕಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಬಿ ಜೆ ಪಿಲಿ ಬೇರೆ ಕ್ಯಾಲ್ಕುಲೇಷನ್ಸ್ ಇತ್ತಾ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಹಾಗಾಗಿ ಪ್ರತಾಪ್ ಸಿಂಹಗೆ ಟಿಕೆಟ್ ಇಲ್ಲ ಅಂತ ಅನೇಕರು ಮಾತಾಡ್ತಾ ಇದ್ದಾರೆ. ಹಾಗಾದರೆ ಯಾರು? ಪ್ರತಾಪ್ ಸಿಂಹ ಇಲ್ಲ ಅಂದರೆ ಯದುವೀರ್ ಅವರಿಗೆ ಕೊಡ್ತಾರೆ ಟಿಕೆಟು? ಇದು ಕೂಡ ಒಂದು ಪ್ರಶ್ನೆ ಇದೆ ಇಲ್ಲಿ. ದಕ್ಷಿಣ ಕನ್ನಡ ನಳಿನ್ ಕುಮಾರ್ ಕಟೀಲ್ ಇವರಿಗೆ ಕೊಡಬೇಕು ಅಂತ RSS, ಕೊಡಬಾರದು ಅಂತ BJP ನಾಯಕರು ಮಾತಾಡ್ತಾ ಇದ್ದಾರೆ. ನಳಿನ್ ಕುಮಾರ್ ಏನು ಮಾಡಿದ್ದಾರೆ ಅಂತ ಅವರಿಗೆ ಕೊಡಬೇಕು ಟಿಕೆಟು ದಕ್ಷಿಣ ಕನ್ನಡದಲ್ಲಿ? ಅವರು ಇವ್ರ ಬಗ್ಗೆ ಹೇಳಿಕೆ ಕೊಟ್ಕೊಂಡು ತಿರುಗಾಡ್ಕೊಂಡಿದ್ರಲ್ಲ, ಅದಕ್ಕೆ ಟಿಕೆಟ್ ಕೊಡಬೇಕಾ ಅವರಿಗೆ ಅಂತ ಒಂದು ವಾದ. ಇಲ್ಲ, ಅವರಿಗೆ ಟಿಕೆಟ್ ಕೊಡಿ ಅಂತ RSSನ ವಾದ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಕಲಬುರಗಿಯಿಂದ ಉಮೇಶ್ ಜಾಧವ್ ಅವರಿಗೆ, ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡೋ ವಿಚಾರದಲ್ಲೂ ದೊಡ್ಡ ಮಟ್ಟದ ವಿರೋಧ ಇದೆ. ಅನಂತಕುಮಾರ್ ಹೆಗಡೆ 5 ವರ್ಷ ನಿದ್ರೆ ಮಾಡಿ ಗೆದ್ದುಬಿಟ್ಟು ಅಲ್ಲಿ ಇಲ್ಲಿ ಮೈಕ್ ಸಿಕ್ಕ ಕಡೆ ಎಲ್ಲ ಮಾತಾಡ್ಕೊಂಡಿರ್ತಾರೆ. ಇವ್ರಿಗೆ ಯಾಕೆ ಟಿಕೆಟ್ ಕೊಡ್ತೀರಿ ನೀವು ಅಂತ ಕೂಡ ಒಂದು ವಾದ ಇದೆ. ಉಮೇಶ್ ಜಾಧವ್ ಮಲ್ಲಿಕಾರ್ಜುನ ಖರ್ಗೆ ಕ್ಷೇತ್ರದಲ್ಲಿ ನಿಂತು ಗೆದ್ದಿದ್ದಂಥ ವ್ಯಕ್ತಿ, ಎಷ್ಟು ಮಟ್ಟ ಕೆಲಸ ಮಾಡಿದ್ದಾರೆ ಮಾಡಿಲ್ಲ ನಮಗೆ ಗೊತ್ತಿಲ್ಲ. ಆದರೆ ಇವರಿಗೆ ಟಿಕೆಟ್ ಕೊಡೋ ವಿಚಾರದಲ್ಲಿ ದೊಡ್ಡ ವಿರೋಧ ಅಂತೂ ಇದ್ದಂಗೆ ಇಲ್ಲ.